ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಹಲವು ನದಿಗಳು ಉಕ್ಕಿ ಹರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಫಲ್ಗುಣಿ ನದಿ ಬಹಳಷ್ಟು ರಭಸದಿಂದ ಹರಿತಾ ಇದೆ. ಮಂಗಳೂರಿನ ಅದ್ಯಪ್ಪಾಡಿಯ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗ್ರಾಮದೊಳಗೆ ಸಂಪರ್ಕ ಮಾಡುವಂಥ ರಸ್ತೆಯಲ್ಲಿ ಇದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನದಿಯ ರೀತಿ ಇಲ್ಲಿ ಹರಿವು ಕಾಣ್ತಾ ಇದೆ, ನೀರಿನ ಹರಿವು. ಯಾಕೆಂದರೆ ಇದು ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಇರುವಂಥದ್ದು ಭತ್ತದ ಗದ್ದೆಗಳು. ಬೇಸಿಗೆ ಕಾಲದಲ್ಲಿ ಇಲ್ಲಿ ನೇಜಿ ನಾಟಿಯನ್ನು ಮಾಡ್ತಾರೆ, ಭತ್ತದ ಕೃಷಿಯನ್ನು ಮಾಡ್ತಾರೆ. ಆದರೆ ಮಳೆಗಾಲದ ಈ ಸಂದರ್ಭದಲ್ಲಿ ಕಳೆದ 10-12 ವರ್ಷಗಳಿಂದ ಇದೇ ರೀತಿಯ ವಾತಾವರಣ ಇದೆ. ಸಂಪೂರ್ಣವಾಗಿ ದ್ವೀಪದಂತಾಗುತ್ತೆ ಅದ್ಯಪ್ಪಾಡಿಯ ಈ ಗ್ರಾಮ. ಯಾಕೆಂದರೆ ಮರವೂರು ಪಕ್ಕದಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂಥದ್ದು. ಗ್ರಾಮಸ್ಥರು ಇಷ್ಟು ವರ್ಷಗಳ ಕಾಲ ಮನವಿಯನ್ನು ಮಾಡಿದ್ರು. ಆ ಡ್ಯಾಮನ್ನು ಮಾರ್ಪಾಟು ಮಾಡಿ ತಮಗೆ ಕೊಟ್ಟಿರುವಂಥ ಪ್ಲ್ಯಾನ್ ಪ್ರಕಾರವಾಗಿ ಮಾಡಿ, ಆಗ ನಮ್ಮ ಗ್ರಾಮ ಇಂಥ ತ್ರಿಶಂಕು ಸ್ಥಿತಿಯಲ್ಲಿ ಇರೋದಿಲ್ಲ ಎಂಬ ಮನವರಿಕೆಯನ್ನು ಕೂಡ ಮಾಡಿದರು. ಕಳೆದ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಕೂಡ ಬಂದಿದ್ದರು. ಇಲ್ಲಿ ಪರಿಸ್ಥಿತಿಯ ಅವಲೋಕನ ಮಾಡಿದರು ಮತ್ತು ಸ್ಥಳದಲ್ಲೇ ಡಿಸಿಗೆ ಸೂಚನೆ ಕೊಟ್ಟಿದ್ದರು. ಮುಂದಿನ ವರ್ಷದ ಒಳಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಇಂಥ ಸಮಸ್ಯೆಗಳು ಇರಬಾರ್ದಂತ ಹೇಳಿ. ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ, ಜನಪ್ರತಿನಿಧಿಗಳ ಒಂದು ರೀತಿಯ ಆಲಸ್ಯ, ಅದ್ಯಪ್ಪಾಡಿಯ ಗ್ರಾಮದ ಜನ ಈ ಬಾರಿಯೂ ಈ ಮಳೆಗಾಲದಲ್ಲಿಯೂ ಕೂಡ ದ್ವೀಪದ ನಡುವಲ್ಲಿ ವಾಸಿಸುವಂತಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ದೋಣಿಯನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಅನಿವಾರ್ಯವಾಗಿ 35 ಮನೆಗಳು ಕೂಡ ದೋಣಿಯನ್ನು ಖರೀದಿ ಮಾಡುವಂತಾಗಿದೆ. ಯಾಕೆಂದರೆ ಇಲ್ಲಿನ ಜನ ಹೊರ ಜಗತ್ತಿಗೆ ಸಂಪರ್ಕವನ್ನು ಮಾಡಬೇಕಾದ್ರೆ ದೋಣಿಯ ಮೂಲಕವೇ ಬರಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಕಳೆದ 10-12 ವರ್ಷಗಳಿಂದ ಇವರು ಎಲ್ಲ ಕಚೇರಿಗೆ ಹೋಗಿ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಪತ್ರಗಳ ಮೇಲೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೂ ಕೂಡ ಅದು ಫಲಪ್ರದವಾಗಿಲ್ಲ. ಈ ಬಾರಿಯೂ ಅದ್ಯಪ್ಪಾಡಿಯ ಈ ಗ್ರಾಮ ಸಂಪೂರ್ಣವಾಗಿ ನೆರೆಬಾಧಿತವಾಗಿದೆ. ಮುಂದಿನ 3 ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಈ ಭಾಗದಲ್ಲಿ ಇರುವಂಥದ್ದು. ಯಾಕಂದರೆ ಇಲ್ಲಿನ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಅಥವಾ ಏನಾದರೂ ಹುಷಾರಿಲ್ಲದ ಸಂದರ್ಭದಲ್ಲಿ ಬೇರೆ ಪ್ರದೇಶಕ್ಕೆ ಹೋಗಬೇಕಾದ್ರೆ ಇದೇ ದೋಣಿಯ ಮೂಲಕವಾಗಿ ಅವರು ಹೋಗಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಜನಪ್ರತಿನಿಧಿಗಳ ಭರವಸೆಯ ಮೇಲೆ ಅವರು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಅಧಿಕಾರಿಗಳು ಇನ್ನು ಏನೂ ಮಾಡೋದಿಲ್ಲ ಎಂಬ ಒಂದು ಸಂಕಲ್ಪಕ್ಕೆ ಅದ್ಯಪ್ಪಾಡಿಯ ಗ್ರಾಮದ ಜನ ಬಂದಿದ್ದಾರೆ. ಯಾಕಂದರೆ ಇಷ್ಟು ವರ್ಷಗಳ ಅವಿರತವಾದ ಶ್ರಮ ಈಗ ವ್ಯರ್ಥವಾಗಿರುವಂಥದ್ದು. ಈ ಬಾರಿಯೂ ಅದ್ಯಪ್ಪಾಡಿಯ ಜನ ಈ ರೀತಿಯ ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಯಾವುದೂ ಕೂಡ ನದಿಯಲ್ಲ, ಗದ್ದೆಯ ಮೇಲೆ ನದಿಯ ರೀತಿ ಹರಿಯುತ್ತಿರುವಂಥ ನೀರು. ಆ ಮರವೂರು ಡ್ಯಾಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿದರೆ, ಹೈಡ್ರಾಲಿಕ್ ಗೇಟ್ಗಳನ್ನು ಅಳವಡಿಸಿದರೆ ಇಂಥ ಯಾವುದೇ ಸಮಸ್ಯೆಗಳು ಕೂಡ ಇರೋದಿಲ್ಲ. ಇದು ಯಾವುದೋ ಲಕ್ಷ ಕೋಟಿಯ ಯೋಜನೆಯಲ್ಲ, ಕೇವಲ ಲಕ್ಷಗಳಲ್ಲಿ ಅಥವಾ 1-2 ಕೋಟಿಗಳಲ್ಲಿ ಮುಗಿಯಬಹುದಂಥ ಯೋಜನೆ. ಸುಮಾರು 35ಕ್ಕೂ ಹೆಚ್ಚು ಮನೆಗಳು ನೆಮ್ಮದಿಯಿಂದ ಮಳೆಗಾಲದ ಜೀವನವನ್ನು ಅನುಭವಿಸ್ಬೋದು. ಆದರೆ ಕಳೆದ 10-12 ವರ್ಷಗಳಿಂದ ಇದೇ ರೀತಿಯ ನರಕ ಯಾತನೆಯನ್ನು ಇಲ್ಲಿನ ಗ್ರಾಮದ ಜನ ಅನುಭವಿಸ್ತಿದ್ದಾರೆ. ಇನ್ನಾದರೂ ಸರ್ಕಾರ ಕಣ್ಣು ಬಿಡಬೇಕಾಗಿದೆ, ಅಧಿಕಾರಿಗಳು ಮನಸ್ಸು ಮಾಡಬೇಕಾಗಿದೆ, ಭರವಸೆ ಕೊಟ್ಟಂತಹ ಜನಪ್ರತಿನಿಧಿಗಳು ತಮ್ಮ ಮಾತನ್ನು ಉಳಿಸಬೇಕಾಗಿದೆ. ಈ ಮೂಲಕವಾದರೂ ಮುಂದಿನ ವರ್ಷದ ಒಳಗೆ ಅದ್ಯಪ್ಪಾಡಿಯ ಜನ ನೆಮ್ಮದಿಯ ಜೀವನವನ್ನು ಮಾಡುವಂತಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾಮಳೆ ಮುಂದುವರೆದಿದೆ. ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ. ಪ್ರಮುಖವಾಗಿ ಫಲ್ಗುಣಿ ನದಿ ಉಕ್ಕಿ ಹರಿದಿದೆ. ಈ ಬಾರಿಯೂ ಅದ್ಯಪ್ಪಾಡಿ ಗ್ರಾಮ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗ್ರಾಮದೊಳಗೆ ದೋಣಿಯಲ್ಲಿ ಹೋಗ್ತಾ ಇದ್ದೇನೆ. ಕಳೆದ 10-12 ವರ್ಷಗಳಿಂದ ನನ್ನ ರೀತಿಯೇ ಪ್ರತಿ 3 ತಿಂಗಳ ಕಾಲ ಇವರು ಆ ದೋಣಿಯಲ್ಲಿ ಹೊರ ಜಗತ್ತಿಗೆ ಸಂಪರ್ಕವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇಡೀ ಗ್ರಾಮವನ್ನು ಫಲ್ಗುಣಿ ನದಿಯ ನೀರು ಆವರಿಸಿ ಬಿಡುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಗಳು ಎಲ್ಲವೂ ಕೂಡ ಈಗ ಮುಳುಗುವ ಭೀತಿಯಲ್ಲಿದೆ. ಕೃಷಿ ಭೂಮಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹೀಗೆ ದೋಣಿಯಲ್ಲಿ ಹೋಗ್ತಾ ಇರೋದು ಇದು ನದಿಯ ಮೇಲೆ ಅಲ್ಲ, ಇಲ್ಲಿನ ಜನ ತಮ್ಮ ಜೀವನಕ್ಕೆ ನಂಬಿಕೊಂಡಿರುವಂತಹ ಕೃಷಿ ಭೂಮಿಯ ಮೇಲೆ. ಕಳೆದ 10-12 ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಈ ಗ್ರಾಮದ ಜನ ಅನುಭವಿಸಿದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಇಲ್ಲಿನ ಮಕ್ಕಳು ಅಥವಾ ಅನಾರೋಗ್ಯ ಪೀಡಿತರು ಹೊರ ಜಗತ್ತಿಗೆ ಹೋಗಬೇಕಾದ್ರೆ, ಆಸ್ಪತ್ರೆಗೆ ಹೋಗಬೇಕಾದ್ರೆ, ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಇದೇ ರೀತಿಯ ದೋಣಿ ಮೂಲಕವಾಗಿ ಮಳೆಗಾಲದ 3 ತಿಂಗಳು ಹೋಗಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಇಲ್ಲಿನ ಸಮಸ್ಯೆ ಅದು ಬಹಳಷ್ಟು ಸಣ್ಣ ಸಮಸ್ಯೆ. ಯಾಕೆಂದರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವಂಥ ಮರವೂರಿನ ಕಿಂಡಿ ಅಣೆಕಟ್ಟಿನಲ್ಲಿ ಕೆಲವು ಗೇಟ್ಗಳನ್ನು ತೆಗಿಬೇಕು ಮತ್ತು 2 ಬದಿಗಳಲ್ಲಿ ಹೈಡ್ರಾಲಿಕ್ ಗೇಟ್ಗಳನ್ನು ಹಾಕಬೇಕು. ಇನ್ಕೇಸ್ ಆ ಥರ ಹೈಡ್ರಾಲಿಕ್ ಗೇಟ್ಗಳನ್ನು ಹಾಕಿದರೆ ಮತ್ತೆ ಅಲ್ಲಿರುವಂತಹ ಅವೈಜ್ಞಾನಿಕ ಸಿಸ್ಟಮ್ ಅನ್ನು ಸರಿ ಮಾಡಿದರೆ ಇಲ್ಲಿನ ಜನ ಈ ರೀತಿಯಾಗಿ ಮಳೆಗಾಲದ 3 ತಿಂಗಳು ದ್ವೀಪದ ನಡುವಲ್ಲಿ ವಾಸಿಸುವಂತಹ ಪ್ರಮೇಯವೇ ಇರೋದಿಲ್ಲ. ಈ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ ಹೇಳಿ ಕಳೆದ 10-12 ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ.
ಮನವಿಗಳ ಮೇಲೆ ಮನವಿಗಳನ್ನು ಕೊಟ್ಟಿದ್ದಾರೆ, ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ. ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇದೇ ಸ್ಥಳಕ್ಕೆ ಬಂದು ಬರುವ ವರ್ಷದಲ್ಲಿ ಇಂತಹ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ರು. ಯಾವುದೆಲ್ಲ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿ ಎಂಬ ಸೂಚನೆ ಕೊಟ್ಟಿದ್ರು. ಆದರೆ ಈ ಮಳೆಗಾಲದಲ್ಲಿ ಮತ್ತೆ ಅದ್ಯಪ್ಪಾಡಿ ಗ್ರಾಮ ಜಲಾವೃತಗೊಂಡಿದೆ. ಇಲ್ಲಿನ ಜನರ ಜೀವನ ಮತ್ತೆ ಸಂಕಷ್ಟಕ್ಕೆ ಉಂಟು ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ಇರುವಂತಹ ಎಲ್ಲ ಜನರು ಕೃಷಿಯನ್ನ ನಂಬಿ ಜೀವನ ಮಾಡ್ತಾ ಇರುವಂಥವರು, ಕೃಷಿಯೇ ಇವರ ಜೀವನಾಧಾರ. ಆದರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಡಿಕೆ ತೋಟ ಸಂಪೂರ್ಣವಾಗಿ ನೆರೆಬಾಧಿತವಾಗಿದೆ, ತೆಂಗು ಎಲ್ಲವೂ ಕೂಡ ನೆರೆಬಾಧಿತವಾಗಿದೆ. ಇಲ್ಲಿನ ಜನ ಈ ಕಾಲದಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರು, ಭತ್ತವನ್ನ ನಂಬಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಆದರೆ ಕಳೆದ 12 ವರ್ಷಗಳಿಂದ ಯಾವುದೇ ಇಂಥ ಕೃಷಿಯನ್ನು ಮಾಡೋಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಫಲ್ಗುಣಿ ನದಿ ಸಂಪೂರ್ಣವಾಗಿ ಇಡೀ ಗ್ರಾಮವನ್ನೇ ಆವರಿಸಿ ಹರಿಯುತ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ಬಾರಿ ಆದ್ರೂ ಕೂಡ ತಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಅಧಿಕಾರಿಗಳು ತಮ್ಮ ಕೊಟ್ಟ ಮಾತಿನಂತೆ ಅವರ ಇಚ್ಛಾಶಕ್ತಿಯನ್ನ ಮೆರಿಬೇಕು, ಜನಪ್ರತಿನಿಧಿಗಳು ಕೊಟ್ಟ ಭರವಸೆಯನ್ನು ಉಳಿಸಬೇಕು. ಆದರೆ ಇಲ್ಲಿ ತನಕ ಅಂತಹ ಭರವಸೆಗಳನ್ನು ಉಳಿಸುವಂತ ಕೆಲಸವನ್ನ ಸರ್ಕಾರ ಮತ್ತು ಜನಪ್ರತಿನಿಧಿ ಮಾಡಿಲ್ಲ. ಹಾಗಾಗಿ ಈ ಬಾರಿಯೂ ಇವರ ಬದುಕು ನೀರಿನಲ್ಲಿ ತೊಯ್ದು ಹೋಗ್ತಾ ಇದೆ, ಇವರ ಕೃಷಿ ಭೂಮಿ ಮತ್ತೆ ಹಾಳಾಗ್ತಾ ಇದೆ. ಪ್ರತಿ 3 ತಿಂಗಳ ಕಾಲ ಇದೇ ರೀತಿಯ ಸಮಸ್ಯೆಯನ್ನ ಅದ್ಯಪ್ಪಾಡಿಯ ಗ್ರಾಮದ ಜನ ಅನುಭವಿಸ್ತಿದ್ದಾರೆ. ಹಾಗಾದ್ರೆ ಇನ್ನಾದ್ರೂ ಸರ್ಕಾರ ಕಣ್ಣು ತೆರಿಬೇಕಾಗಿದೆ. ಅಧಿಕಾರಿಗಳು ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ, ಅದ್ಯಪ್ಪಾಡಿಯ ಗ್ರಾಮ ನೆರೆಬಾಧಿತವಾದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಭರವಸೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ತನಕ ಭರವಸೆ ಮಾತ್ರ ಭರವಸೆಯಾಗಿಯೇ ಉಳಿದಿರುವಂಥದ್ದು. ಯಾವುದೇ ರೀತಿಯಾಗಿ ಈ ವ್ಯವಸ್ಥೆಯನ್ನ ಸರಿ ಮಾಡುವಂತ ಕೆಲಸಗಳು ಕೂಡ ಆಗಿಲ್ಲ. ಇನ್ನಾದ್ರೂ ಆಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಅದ್ಯಪ್ಪಾಡಿಯ ಗ್ರಾಮ ಸಂಪೂರ್ಣವಾಗಿ ನೆರೆಬಾಧಿತವಾಗಿದೆ. ಕಳೆದ ಇಷ್ಟು ವರ್ಷಗಳಿಂದ ಶಿವರಾಮ್ ಎಂಬುವರು ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಗ್ರಾಮಸ್ಥರ ಜೊತೆ ಸೇರಿ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಮನವಿಯನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ಮನವಿಗಳಿಗೆ ಬೆಲೆ ಸಿಕ್ಕಿಲ್ಲ. ಈ ಬಾರಿಯೂ ಅವರು ಮನವಿಗಳನ್ನ ಕೊಟ್ಟು ಈಗ ಸುಮ್ಮನಾಗಿರುವಂಥದ್ದು. ಈಗ ದೋಣಿಯನ್ನ ಮುನ್ನಡೆಸ್ತಿರೋರು ಈ ಗ್ರಾಮದ ಶಿವರಾಮ್ ಎಂಬವರು. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಕಳೆದ ವರ್ಷವೂ ನಿಮ್ಮ ದೋಣಿಯಲ್ಲಿ ಈ ಗ್ರಾಮಕ್ಕೆ ಬಂದಿದ್ವಿ, ಈಗಲೂ ಬಂದಿದ್ದೀವಿ. ಆದರೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಪರಿಹಾರ ಆಗುವ ದೃಷ್ಟಿ ಕಾಣ್ತಾ ಇಲ್ಲ. ನಾವು 12 ವರ್ಷದಿಂದ ಎಲ್ಲ ಇಲಾಖೆ ಬಿಟ್ಟು ಎಲ್ಲ ಅಧಿಕಾರಿಗಳಿಗೂ ಮಿನಿಸ್ಟರ್ಗಳಿಗೂ ಎಲ್ಲ ನಾವು ರೈತ ಸಂಘದಿಂದ ಅರ್ಜಿಯನ್ನು ಕೊಟ್ಟಿದ್ದೇವೆ ಎಲ್ಲ. ಯಾಕಂದರೆ ಮರವೂರು ಡ್ಯಾಮ್ ಆದ ನಂತರ ನಮಗೆ ಇದೇ ಸಮಸ್ಯೆ. ಮರವೂರು ಡ್ಯಾಮ್ ಆಗಿ 13 ವರ್ಷ ಆಯಿತು. 13 ವರ್ಷದಿಂದ ಇದೇ ಸಮಸ್ಯೆ ಅಲ್ಲಿ. ಯಾಕಂದರೆ ಮರವೂರಲ್ಲಿ ಮಳೆಗಾಲ ಎಮರ್ಜೆನ್ಸಿ ಗೇಟ್ ಇಲ್ಲ. ಅಲ್ಲಿ ಮರವೂರಲ್ಲಿ ಎಮರ್ಜೆನ್ಸಿ ಗೇಟ್ ಮಾಡಿದರೆ ನಮಗಿಂತ ಪರಿಸ್ಥಿತಿ ಬರುವುದಿಲ್ಲ. ನಾವು ಎಮರ್ಜೆನ್ಸಿ ಗೇಟ್ ಮಾಡಿ ಅಂತ 10, 7, 8 ವರ್ಷದಿಂದ ಪಾಲ್ಗೊಂಡು ರೈತ ಹಿತರಕ್ಷಣಾ ವೇದಿಕೆಯಿಂದ ಅರ್ಜಿಯನ್ನು ಕೊಡ್ತಾ ಇದ್ದೇವೆ. ಮಾಡುವ ಅಂತ ಹೇಳಿದ್ದಾರೆ. ಹೋದ ಸಲ ಉಸ್ತುವಾರಿ ಬಂದಿದ್ದಾರೆ, DC ಎಲ್ಲ ಅಧಿಕಾರಿಗಳು ಬಂದು ಮಾಡುವ ಅಂತ ಹೇಳಿದ್ದಾರೆ. ಮುಂದಿನ ವರ್ಷದಲ್ಲಿ ಬಾರದ ಹಾಗೆ ಮಾಡ್ತೇವೆ ಅಂತ. ಆದರೆ ಈ ಸಲವೂ ಹಾಗೆ ಆಗಿದೆ, ಏನು ವ್ಯವಸ್ಥೆ ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ನಮಗೆ ಎಮರ್ಜೆನ್ಸಿಯಲ್ಲಿ ಬರೋರಲ್ಲಿ ಡ್ಯಾಮ್ಗೆ ಎಮರ್ಜೆನ್ಸಿ ಗೇಟ್ ಮಾಡಿ ಮಳೆಗಾಲದ 3 ತಿಂಗಳು ನೀರು ಸರಗಾಗಿ ಹೋಗುವಂಥ ವ್ಯವಸ್ಥೆ ಮಾಡಿದರೆ ನಮ್ಮ ರೈತರ ಬದುಕು ಕಟ್ಕೊಳ್ಬೋದು. ಇಲ್ಲದ್ರೆ ಆಗೋದೇ ಇಲ್ಲ. ಹೇಗೆ ಮಾಡೋದು? ಎಷ್ಟು ಸಲ ಹೇಳೋದು? ಹೇಗೆ ಮಾಡೋದು? ಜೀವನ ಎಲ್ಲ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ದನಕರುಗಳಿಗೆ, ಮತ್ತು ಯಾರಿಗೂ ಹುಷಾರಿಲ್ಲ. ಏನು ದೋಣಿಯಲ್ಲಿ ಹೇಗೆ ಹೋಗೋದು? ನಮ್ಮ ಕಷ್ಟ ಯಾರಿಗೆ ಗೊತ್ತಾಗ್ತದೆ? ಎಷ್ಟು ಸಲ ಹೇಳೋದು? ಎಲ್ಲ ಅಧಿಕಾರಿಗಳು ನೋಡಿದ್ದಾರೆ. ನೀವು ಕೂಡ ಮಾಧ್ಯಮದವರು ವರ್ಷ ನೋಡ್ತೀರಿ, ತಿಳಿಸ್ತೀರಿ. ಆದರೂ ಏನು ಇದಕ್ಕೆ ಪರಿಹಾರ ಇನ್ನೂ ಸಿಗಲಿಲ್ಲ. ಅದೇ ಬೇಸರ ಆಗ್ತಾ ಉಂಟು ನಮಗೆ. ಇನ್ನು ಮುಂದಿನ ವರ್ಷದಲ್ಲಿ ಆದ್ರೆ ಸರಿಯಾಗಿ ಎಮರ್ಜೆನ್ಸಿ ಗೇಟ್ ಮಾಡಿ ನಮಗೆ ಬದುಕುವಂಥ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ. ಈಗ 3 ತಿಂಗಳು ಯಾವುದೇ ಸಂಪರ್ಕ ಇರೋದಿಲ್ಲ, ಜೀವನಕ್ಕೆ ಏನು ಮಾಡ್ತೀರಿ? ಈಗ ಇದ್ದ ಕೃಷಿ ಕೂಡ ಮುಳುಗಡೆ ಆಗುತ್ತೆ 3 ತಿಂಗಳು. 3 ತಿಂಗಳಲ್ಲಿ ನಾವು ಯಾರ್ಯಾರಲ್ಲಿ ಸಾಲ ಮಾಡಿ ಜೀವನ ತೆಗೆಯೋದು. ಯಾಕಂದರೆ ಮಳೆಗಾಲದಲ್ಲಿ ನಮಗೆ 3 ತಿಂಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಳೆಯಲ್ಲಿ ಒಳಗೆ ಇರಬೇಕು. ನಾವು ಯಾರ್ಯಾರು ನಮ್ಮ ಸಂಬಂಧಿಕರಲ್ಲಿ ಕೈಯಲ್ಲಿ ಸಾಲ ಮಾಡಿ ನಮ್ಮ ಮನೆಗೆ ಎಲ್ಲ ಎಂಥ ಖರ್ಚಿಗೆಲ್ಲ ಬೇಕಾದಾಗ ಅವರು ಸಾಮಾನೆಲ್ಲ ತರೋದು. ಹಾಗೆ ನಾವು ಎಲ್ಲ ಲಾಸು ಒಂದಲ್ಲ. ನಾವು ಕೃಷಿ ಮಾಡಿಯೇ ಬದುಕ ಇದ್ದವರು. ಈಗ ಎಲ್ಲ ಯಾರ್ಯಾರಲ್ಲಿ ಸಾಲ ಮಾಡಿ ನಾವು ಜೀವನ ತೆಗೆದು ಇರೋದು. ಅಂಥ ಪರಿಸ್ಥಿತಿ ನಮಗೆ ಬಂದಿದೆ. ಇನ್ನು ಇದು ಸಮಸ್ಯೆ ನಿವಾರಣೆಗೆ ದೊಡ್ಡ ಕೋಟಿ ಮೊತ್ತ ಏನು ಬೇಕಾಗಿಲ್ಲ, ಒಂದು ಇಚ್ಛಾಶಕ್ತಿ ಬೇಕು. ಅಧಿಕಾರಿಗಳಿಗೆ ಯಾಕೆ ಮನಸ್ಸು ಬರ್ತಾ ಇಲ್ಲ ಅಂತ ಅದೇ ಗೊತ್ತಿಲ್ಲ. ಅದಕ್ಕೆ ದೊಡ್ಡ ವಿಷಯ ಏನಿಲ್ಲ. ನಮ್ಮ ನೋಡಿ ಏನೇನು ಮಾಡ್ತಾರೆ ಭಾರತದಲ್ಲಿ ಎಂತೆಂಥ ವ್ಯವಸ್ಥೆ ಇದೆ. ಇದಕ್ಕೊಂದು ಸಣ್ಣ ವ್ಯವಸ್ಥೆ ಹೈಡ್ರೋಲಿಕ್ 2 ಬದಿಯಲ್ಲಿ ಗೇಟ್ ಮಾಡಿದರೆ ನಮಗಿಂತ ಪರಿಸ್ಥಿತಿ ಬರೋದಿಲ್ಲ. ಸಣ್ಣ ಅದಕ್ಕೇನು ಕೋಟಿ ಏನು ಖರ್ಚಿಲ್ಲ. ಅದು ಏನಾದರೂ ಇಂಜಿನಿಯರ್ ಮಾಡ್ಬೋದು. ಹಾಗೆ ಅದಕ್ಕೆ ಸಣ್ಣ ಖರ್ಚಿನಲ್ಲಿ ಏನಾದರೂ ಮಾಡಿ ನಮಗೆ ಇಂಥ ಪರಿಸ್ಥಿತಿ ಬರೋದಾಗೆ ಮಾಡುವುದು. ಅಧಿಕಾರಿಗಳು ಏಕೆ ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇದು ಶಿವರಾಮ್ ಅವರ ಅಭಿಪ್ರಾಯ. ಇದು ಕೇವಲ ಶಿವರಾಮ್ ಅಭಿಪ್ರಾಯ ಅಲ್ಲ, ಇಡೀ ಗ್ರಾಮದ ಜನ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೇವಲ ಒಂದು ಇಚ್ಛಾಶಕ್ತಿ ಸಾಕು, ಇಡೀ ಗ್ರಾಮದ ಜನ ನೆಮ್ಮದಿಯ ಜೀವನವನ್ನ ಮಾಡಬಹುದು. ಮಳೆಗಾಲದಲ್ಲಿ ಈ ರೀತಿಯ ಭಯ ಮಿಶ್ರಿತ ವಾತಾವರಣ ಇರೋದಕ್ಕಿಂತ ಅವರು ಕೂಡ ನೆಮ್ಮದಿಯಾಗಿ ಜೀವನವನ್ನ ಮಾಡಬಹುದು. ಆದ್ರೆ ಅಧಿಕಾರಿಗಳು ಮತ್ತು ಸರ್ಕಾರ ಇನ್ನಾದ್ರೂ ಕಣ್ಣು ತೆರಿಬೇಕೆಂಬ ಆಗ್ರಹವನ್ನ ಶಿವರಾಮ್ ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.